ಸಾಯಂ ಪ್ರಾತರ್ನಾಂತರಾವೈ ಸಂಧ್ಯಾಯಾಂತು ವಿಶೇಷತಃ. ಹಗಲು ಬೇಗ ಮುಂಜಾನೆ ಕಾಲದಲ್ಲೆಲ್ಲ ದೇವರ ಉಪಾಸನೆ ಮಾಡೋದು ಬಿಟ್ಟು ಅವಾಗ ತಿಂತ ಕೂತ್ಕೊಳ್ಳೋದು, ಸಾಯಂಕಾಲದಲ್ಲಿ ಇಂತಹ ಸಮಯದಲ್ಲಿ ದೇವರ ವಿಚಾರಗಳನ್ನು ಮಾಡಬೇಕಾಗಿರುವಂತಹ ಸಮಯ, ಅಂತಹ ಸಮಯದಲ್ಲಿ ತಿನ್ನೋದು, ಹೀಗೆ ಮಾಡಬಾರ್ದು. ಶಕ್ತಿಗಿದ್ದು 2 ಊಟ ಮಾತ್ರ ದಿನದಲ್ಲಿ ಮಾಡ್ತೀನಿ, ಮಧ್ಯದಲ್ಲಿ ಏನೂ ಆಹಾರ ತಗೊಳ್ಳಲ್ಲ ಅಂತ ಏನಾದರೂ ಮಾಡಿದ್ರೆ ಅದಕ್ಕೆ ವಿಶೇಷವಾಗಿರುವಂತಹ ಫಲ ಇದೆ ಅಂತ ಹೇಳ್ತಾರೆ. ನಾಶ್ನೀಯಾತ್ ಪ್ರೇಕ್ಷಮಾಣಾನಾಂ ಅಪ್ರದಾಯ ಚ ದುರ್ಮತಿ. ಇನ್ನು ನಾವು ತಿನ್ನಲಿಕ್ಕೆ ತಯಾರಾಗುವಾಗ ಯಾರಾದರೂ ಕೂಡ ನಾವು ತಿನ್ನೋದನ್ನು ನೋಡ್ತಾ ಇದ್ದರೆ ಅವರಿಗೆ ಕೊಟ್ಟೇ ತಿನ್ನಬೇಕು. ಇನ್ನೊಬ್ಬರು ನೋಡ್ತಾ ಇದ್ರು ಅವರು ಕೊಡದೆ ನಾವೊಬ್ಬರೇ ತಿಂತಾ ಇದ್ರೆ ಅವಂಥವನನ್ನು ದುರ್ಮತಿ ಅಂತ ಹೇಳಿ ಬೈತಾರೆ. ಹಾಗೆ ಮಾಡಬಾರ್ದು. ನ ಅಶ್ನೀಯಾತ್ ಪ್ರೇಕ್ಷಮಾಣಾನಾಂ ಅಪ್ರದಾಯ. ನೋಡ್ತಾ ಇರೋರಿಗೆ ಕೊಡದೆ ತಾನೇ ತಿನ್ನಬಾರ್ದು. ಏನೇ ಇರಲಿ, ಹಣ್ಣಿರಲಿ ಏನೇ ಇರಲಿ, ಪ್ರತಿಯೊಂದು ಪಕ್ಕದಲ್ಲಿ ಯಾರು ಇದ್ದರೆ ಅವ್ರಿಗೆ ಕೊಟ್ಟು ತಾನು ಹಂಚ್ಕೊಂಡು ತಿನ್ನಬೇಕೇ ಹೊರತು ತಾನೊಬ್ಬನೇ ತಿನ್ನಬಾರ್ದು. ಆತ್ಮಾರ್ಥಂ ಭೋಜನಂ ಯಸ್ಯ. ಸ್ಪಷ್ಟವಾಗಿ ಕೆಲವು ವಿಚಾರಗಳನ್ನು ಇಲ್ಲಿ ಹೇಳ್ತಾರೆ. ಯಾರು ತನಗೋಸ್ಕರ ಮಾತ್ರ ಅಡಿಗೆ ಮಾಡಿಕೊಂಡು ಊಟ ಮಾಡ್ತಾನೋ, ತನ್ನೊಬ್ಬನಿಗೋಸ್ಕರ ಮಾತ್ರ ಅಡಿಗೆ ಮಾಡ್ಕೊಳ್ಳೋದು. ವೃತ್ಯರ್ಥಂ ಯಸ್ಯ ಚಾದೀತಂ. ಮತ್ತು ಯಾರು ತನ್ನ ಜೀವನೋಪಾಯಕ್ಕೋಸ್ಕರನೇ ಅಂತ ಓದುತ್ತಾರೋ, ಅಂದರೆ ನಮ್ಮ ಅಧ್ಯಯನ ಏನಕ್ಕಿರಬೇಕು, ಇನ್ನೊಬ್ಬರಿಗೆ ಪಾಠ ಹೇಳಲಿಕ್ಕೆ ಅಥವಾ ಜನರ ಉಪಕಾರಕ್ಕೆ ನಮ್ಮ ವಿದ್ಯೆ ಇರಬೇಕೇ ಹೊರತು ಯಾವುದೇ ಕಾರಣಕ್ಕೂ ನಮ್ಮ ವೃತ್ತಿಯಾಗಿ ವಿದ್ಯೆಯನ್ನು ಬಳಸ್ಕೊಳ್ಳೋ ಹಾಗಿಲ್ಲ. ಇದು ಎಲ್ಲ ವಿದ್ಯೆಗೂ ಸಂಬಂಧಪಡುತ್ತೆ. ಹಿಂದಿನ ಕಾಲದಲ್ಲೇ ನಾವು ಕೇಳ್ತೀವಿ ಅಲ್ಲ, ಹಳ್ಳಿಗಳಲ್ಲೆಲ್ಲ ಇದ್ದಾಗ ಆಯುರ್ವೇದ ಪಂಡಿತರು ಅವರೆಲ್ಲ ದುಡ್ಡು ತಗೊಳ್ತಾ ಇರಲಿಲ್ಲ. ಏನೋ ಇವರೇ ಯಾರು ರೋಗಿಗಳು ಹೋಗಿರ್ತಾರೆ, ಕೈಲಾಗಿರುವಂಥದ್ದು ಏನೋ ಒಂದು ಧಾನ್ಯಗಳನ್ನು ಏನಾಗುತ್ತೋ ಅದನ್ನು ಕೊಟ್ಟು ಬರ್ತಾಯಿದ್ರು. ಯಾವ ವಿದ್ಯೆಯೇ ಆಗಿರಲಿ, ಶಾಸ್ತ್ರವಿದ್ಯೆಯೇ ಆಗಿರಲಿ, ಇನ್ಯಾವ ವಿದ್ಯೆಯೇ ಆಗಿರಲಿ, ಅದನ್ನು ತಾನು ತನ್ನ ಜೀವನಕ್ಕೋಸ್ಕರ ಅಂತ ಬಳಸ್ಕೊಳ್ಬಾರ್ದು. ಯಾರು ತನ್ನ ಜೀವನಕ್ಕೋಸ್ಕರ ಅಂತಲೇ ಅಧ್ಯಯನ ಮಾಡ್ತಾರೋ ಓದುವಾಗಲೇ ಆ ಪ್ಲ್ಯಾನ್ ಮಾಡಿಬಿಡೋದು, ಮುಂದೆ ನನಗೇನು ಕೆಲಸ ಸಿಗುತ್ತೆ, ಎಷ್ಟು ಸಂಬಳ ಸಿಗಬಹುದು ಅಂತ. ಅದನ್ನು ಮಾಡಬಾರ್ದು. ಈ ಥರ ಮಾಡಿದ್ರೆ ನಿಷ್ಫಲಂ ತಸ್ಯ ಜೀವಿತಂ, ಅವನ ಜೀವನ ಎಲ್ಲ ವ್ಯರ್ಥ ಅಂತಲೇ ಅರ್ಥ. ಆಮೇಲೆ ಇಷ್ಟೆಲ್ಲ ಊಟಕ್ಕಿಷ್ಟೆಲ್ಲ ನಿಯಮ ಹೇಳಿದ ಮೇಲೆ ಊಟ ಆದಮೇಲೆ ಏನು ಮಾಡಬೇಕು ಅಂತಂದರೆ, ಆಮೇಲೆ ಊಟ ಆದಮೇಲೆ ಟಿ ವಿ ಆನ್ ಮಾಡ್ಕೋತೀವಿ ನಾವು, ಅದನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಇತಿಹಾಸ ಪುರಾಣಾಭ್ಯಾಂ ವೇದಾರ್ಥಾನ್ ಉಪಬೃಂಹಯೇ. ಇತಿಹಾಸ ಪುರಾಣ ಇವುಗಳನ್ನೆಲ್ಲ ತೆಗೆದು ಇವುಗಳ ಮುಖಾಂತರವಾಗಿ ವೇದಗಳಿಗೆ ಹೇಗೆ ಅರ್ಥ ಮಾಡಬೇಕು ಅಂತ ಚಿಂತನೆ ಮಾಡಬೇಕು. ಇದನ್ನೇ ಆಚಾರ್ಯರು ಕೂಡ ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ. ವೇದಶಾಸ್ತ್ರ ವಿನೋದೇನ ಪ್ರೀಣಯನ್ ಪುರುಷೋತ್ತಮಂ. ಊಟ ಆದಮೇಲೆ ಭಗವಂತನ ವಿಚಾರಗಳೇನಾದ್ರು ಇತ್ತು ಅಂದರೆ ಅದನ್ನು ವಿಚಾರ ಮಾಡ್ತಾ ಹೋಗಬೇಕು. ತಮ್ಮ ಕುಟುಂಬವನ್ನು ಶಿಷ್ಯರನ್ನೆಲ್ಲ ಕೂಡಿಸಿಕೊಂಡು ಆ ವಿಚಾರವನ್ನು ಮಾಡಬೇಕು. ಮಧ್ವ ವಿಜಯದಲ್ಲಿ ಆಚಾರ್ಯರ ದಿನಚರಿಯನ್ನು ವರ್ಣನೆ ಮಾಡುವಾಗಲೂ ಅದನ್ನು ವರ್ಣನೆ ಮಾಡ್ತಾರೆ. ಎಲ್ಲರೂ ಊಟ ಎಲ್ಲ ಆದಮೇಲೆ ಶಿಷ್ಯರನ್ನು ಕೂಡಿಸಿಕೊಂಡು ಆಚಾರ್ಯರು ಶಾಸ್ತ್ರ ವಿಚಾರಗಳನ್ನು ಹೇಳ್ತಾ ಇದ್ರು ಅಂತ ಹೇಳಿ. ಹಾಗಾಗಿ ಊಟದ ನಂತರ ಸರಿಯಾಗಿ ಸಮಯವನ್ನು ನಾವು ವ್ಯರ್ಥ ಆಗದೇ ಇರುವಂತೆ ಕಳಿಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಇನ್ನು ಒಂದಿಷ್ಟು ಉಪದೇಶ ಮಾಡ್ತಾರೆ. ಅಂದರೆ ಸಾಧಕನಾದಂತಹ ವ್ಯಕ್ತಿ ಯಾವ ರೀತಿಯಾಗಿರಬೇಕು, ಸಾಧನೆ ಹಂತದಲ್ಲಿ ಇರುವಂಥವನು ಅಂತನಲಿಕ್ಕೆ ಅವನು ಇದು ಯಾರಿಗೆ ಯೋಗಿಗಳಾಗಲಿಕ್ಕೆ ಬಯಸುವಂಥವರು ಭಿಕ್ಷಾನ್ನವನ್ನು ಅವನು ಊಟ ಮಾಡೋದು ಅತ್ಯಂತ ಪ್ರಶಸ್ತ. ಭಿಕ್ಷಾನ್ನ ಅಂದರೆ ಭಿಕ್ಷೆ ಬೇಡಬೇಕು, ಸಂಕೋಚವನ್ನು ಬಿಟ್ಟು ಲಜ್ಜೆ ಬಿಟ್ಟು ಮನೆ ಮನೆಗೆ ಹೋಗಿ ತಾನು ಭಿಕ್ಷೆ ಬೇಡಿ ಭಿಕ್ಷೆಯಲ್ಲಿ ಸಿಕ್ಕಿರುವಂಥದ್ದನ್ನು ತಿನ್ನಬೇಕು. ಇಲ್ಲ ಅಂತಾದರೆ ತಾನೇ ಮಾಡ್ಕೊಳ್ಳೋದು ಅಂತಾದರೆ ಅವಾಗೂ ಯಾವುದಾದ್ರು ಚೆನ್ನಾಗಿ ಮಾಡ್ಕೊಳ್ಳೋದಲ್ಲ, ರುಚಿಯಾಗಿ ಅಡುಗೆ ಮಾಡ್ತಾ ಸಮಯ ವ್ಯರ್ಥ ಮಾಡಬಾರ್ದು. ಗಂಜಿಯನ್ನು ಮಾಡ್ಕೊಳ್ಬೇಕು, ಒಂದಿಷ್ಟು ಮಜ್ಜಿಗೆ ಹಾಕ್ಕೊಳ್ಬೇಕು, ಹಾಲು ಸಿಕ್ಕರೆ ಹಾಲು ಕುಡಿಬೇಕು, ಏನು ಸಿಗಲಿಲ್ಲ ಅಂದರೆ ಹಣ್ಣು ಗೆಡ್ಡೆ ಗೆಣಸು ಏನು ಸಿಗುತ್ತೋ ಅದು. ವಿಪಕ್ವಂ ಅಂದರೆ ಭಿಕ್ಷೆ ಸಿಗಲಿಲ್ಲ ಅಂದರೆ ವಿಪಕ್ವಂ, ಬೇಯಿಸದೆ ಏನಿರುತ್ತೋ ಅದನ್ನು ತೊಗೊಂಡ್ಬಿಡ್ಬೇಕು ಅಷ್ಟೇ ಹೊರತು ಆ ಒಲೆ ಹೊತ್ತಿಸಿ ಅಡುಗೆ ಮಾಡ್ತಾ ಸಮಯ ವ್ಯರ್ಥ ಮಾಡ್ಕೊಳ್ಬಾರ್ದು. ಬೇಯಿಸದೇ ಇರುವಂಥದ್ದು, ಒಣಗಿಸಿಟ್ಟಿರುವಂಥದ್ದು ಇಂಥದ್ದೇನಾದರೂ ಕೂಡ ತಗೊಳ್ಬೇಕು. ಭಿಕ್ಷೆ ಅನ್ನುವಂಥದ್ದು ಅತ್ಯಂತ ಪ್ರಶಸ್ತ ಅಂಥೇಳಿ ಹೇಳ್ತಾರೆ. ಆ ಭಿಕ್ಷೆಯನ್ನು ಕೂಡ ಎಲ್ಲರ ಮನೆಗೆ ಹೋಗಿ ಭಿಕ್ಷೆಯನ್ನು ಸ್ವೀಕಾರ ಮಾಡೋ ಹಾಗಿಲ್ಲ. ಯಾರು ಭಗವದ್ಭಕ್ತರಿರ್ತಾರೋ, ಒಳ್ಳೆಯವರಿರ್ತಾರೋ, ಸಜ್ಜನರು, ಅಂಥವ್ರ ಮನೆಗೆ ಹೋಗಿ ಭಿಕ್ಷೆ ಸ್ವೀಕಾರ ಮಾಡಬೇಕು. ಯಾಕೆ ಅಂತಂದರೆ ನಾವು ಯಾರ ಮನೆಯ ಆಹಾರವನ್ನು ಸ್ವೀಕಾರ ಮಾಡ್ತೀವೋ ಅದರ ಪರಿಣಾಮ ನಮ್ಮ ಮನಸ್ಸು ಮೇಲೆ ಆಗ್ತಾ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರೋ ಒಬ್ಬ ವಿದ್ವಾಂಸರಿಂದ ನಾನು ಕೇಳಿದ್ದು, ಈ ಹಿಂದಿನ ಕಾಲದಲ್ಲೆಲ್ಲ ಬೇರೆ ಬೇರೆ ಊರಿಗೆ ಹೋಗಿ ಅಧ್ಯಯನ ಮಾಡ್ತಾಯಿದ್ರು. ಬೇರೆ ಊರಿಗೆ ಹೋದಾಗ ವಾರಾನ್ನ ಅಂತ ವ್ಯವಸ್ಥೆ ಮಾಡ್ಕೊಳ್ಳೋರು. ವಾರದಲ್ಲಿ ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಊಟ ಮಾಡೋರು ಅವರು.
ಯಾಕೆಂದರೆ ಒಂದೇ ಅವರಿಗೆ ಬೇರೆ ಊಟಕ್ಕೇನು ವ್ಯವಸ್ಥೆ ಇರ್ತಾ ಇರಲಿಲ್ಲ, ಬಡತನ ಇರ್ತಾ ಇತ್ತು, ಕಷ್ಟಗಳಿರ್ತಾ ಇತ್ತು. ಹಾಗಾಗಿ ಒಂದು ಊರಿಗೆ ಹೋದ ಮೇಲೆ ಒಂದೊಂದು ವಾರ ಒಬ್ಬೊಬ್ಬರು ಮನೆಗೆ ಬರೋದು, ಸೋಮವಾರ ಇಂಥವ್ರ ಮನೆಗೆ, ಮಂಗಳವಾರ ಇಂಥವ್ರ ಮನೆಗೆ, ಈ ಥರ ವ್ಯವಸ್ಥೆಯನ್ನು ಮಾಡಿಕೊಂಡು ಇರ್ತಾ ಇದ್ದಿದ್ದು ಒಂದು ಕ್ರಮ ಇತ್ತು. ಅದರಲ್ಲಿ ಒಬ್ಬರಿಗೆ ತುಂಬ ಒಳ್ಳೆಯ ವ್ಯಕ್ತಿ ಈ ಥರ ವಾರಾನೇ ವ್ಯವಸ್ಥೆ ಮಾಡಿಕೊಂಡು ಅವರು ಓದ್ತಾ ಇದ್ದಂಥವ್ರು, ಅವರು ತುಂಬ ಒಳ್ಳೆಯ ವ್ಯಕ್ತಿನೇ. ಆದರೆ ಗುರುವಾರದ ದಿವಸ ರಾಯರ ಮಠಕ್ಕೆ ಹೋದಾಗ ಅಲ್ಲಿ ನೈವೇದ್ಯ ಮಾಡಿ ಪ್ರಸಾದ ಅಂತ ಏನೋ ತೆಂಗಿನಕಾಯಿ ಇಡ್ತಾ ಇದ್ರು, ಅದನ್ನು ಕಳ್ಳತನ ಮಾಡ್ಕೊಂಡು ತೊಗೊಂಬರೋರಂತೆ. ಕೇಳಿದ್ರೆ ಯಾರಾದರೂ ಕೊಡ್ತಿದ್ರೇನೋ, ಆದರೆ ಎಂಥ ಒಳ್ಳೆ ವ್ಯಕ್ತಿ ಆಗಿದ್ದರು ಅದು ಗುರುವಾರದ ದಿವಸ ಮಾತ್ರ ಹಂಗಾಗ್ತಾ ಇತ್ತು ಅವ್ರಿಗೆ. ಗುರುವಾರದ ದಿವಸ ಮಾತ್ರ ಅದು ಕಳ್ಳತನ ಮಾಡೋ ಬುದ್ಧಿ ಬರ್ತಾಯಿತ್ತು. ಆಮೇಲೆ ಅವ್ರಿಗೆ ಬೇಜಾರಾಗೋದು, ಯಾಕೆ ಹಿಂಗೆ ಮಾಡಿದೆ ನಾನು ಅಂತ ಅವ್ರಿಗೆ ಬೇಜಾರಾಗೋದು. ಮತ್ತು ಮುಂದಿನ ಗುರುವಾರ ಅದೇ ಕೆಲಸ. ಯಾಕೆ ನನಗೆ ಹಿಂಗಾಗತ್ತೆ, ಒಂದು ಕಳ್ಳತನ ಮಾಡೋದೇ ತಪ್ಪು, ಅದು ರಾಯರ ಮಠಕ್ಕೆ ಬಂದು ಈಗ ಗುರುವಾರದ ದಿವಸ ಕಳ್ಳತನ ಮಾಡ್ತಾ ಇದ್ದೀನಲ್ಲ ಅಂತ ಬೇಜಾರಾಗಿ ಯಾರೋ ದೊಡ್ಡವ್ರ ಹತ್ರ ಹೇಳ್ಕೊಂಡಾಗ ಅವ್ರು ಹೇಳಿದ್ರಂತೆ, ನೀನು ಗುರುವಾರದ ಹಿಂದಿನ ದಿನ ಬುಧವಾರ ಯಾರ ಮನೇಲಿ ಊಟ ಮಾಡ್ತೀಯಾ ಯೋಚನೆ ಮಾಡಿ ಆ ಮನೇನ ಬದಲಾಯಿಸಿ ಬೇರೆ ಮನೆಗೆ ಹೋಗು ಅಂತ ಹೇಳಿದ್ರಂತೆ. ಆಮೇಲೆ ಮುಂದಿನ ಬುಧವಾರದಿಂದ ಬೇರೆ ಮನೆಗೆ ಬದಲಾಯಿಸ್ಕೊಂಡ್ಮೇಲೆ ಆ ಬುದ್ಧಿ ಕಮ್ಮಿ ಆಯ್ತಂತೆ. ಅಂದರೆ ನಾವು ತಿಂದ ಅನ್ನ ನಮ್ಮ ಮನಸ್ಸು ಮೇಲೆ ಪರಿಣಾಮ ಉಂಟು ಮಾಡುತ್ತೆ ಅಂತ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ದ್ರೋಣಾಚಾರ್ಯರಿಗಾಗಿದ್ದ ಕಥೆ ಏನು? ದುರ್ಯೋಧನ ಹಾಕಿದ ಅನ್ನವನ್ನು ತಿಂದರು. ಭೀಷ್ಮಾಚಾರ್ಯ ಕಥೆ ಏನಾಯಿತು? ಹಾಗಾಗಿ ದುಷ್ಟರ ಮನೆಯಲ್ಲಿ ಅನ್ನವನ್ನು ತಿಂದರೆ ನಮಗೆ ದೇಹಕ್ಕೆ ಪುಷ್ಟಿ ಸಿಗುತ್ತೆ. ನಾವು ಯಾವಾಗಲೂ ಆಹಾರದ ವಿಷಯದಲ್ಲಿ ನೀವು ಯಾರನ್ನಾದರೂ ಕೇಳಿದ್ರೆ ಅದು ತಿಂದರೆ ದೇಹಕ್ಕೆ ಒಳ್ಳೆಯದು, ಇದರಿಂದ ದೇಹಕ್ಕೆ ಒಳ್ಳೆಯದು, ಇದರಿಂದ ನಮಗೆ ಚೆನ್ನಾಗಿ ಆರೋಗ್ಯ ಆಗುತ್ತೆ ಅಂದರೆ ಯಾಕೆ ತಿನ್ನಬಾರ್ದು, ಈ ಥರ ಪ್ರಶ್ನೆ ಕೇಳ್ತಾರೆ. ಆಗ ನಾವು ತಿನ್ನುವಂತಹ ಅನ್ನ ಕೇವಲ ನಮ್ಮ ದೇಹಕ್ಕೆ ಸಂಬಂಧಪಡೋದಲ್ಲ, ನಮ್ಮ ಮನಸ್ಸಿಗೂ ಸಂಬಂಧಪಡುತ್ತೆ, ಮನಸ್ಸಿನ ಮೇಲೂ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಆಹಾರದ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಚಕ್ಷುಃಪೂತಂ ವ್ರಜೇನ್ಮಾರ್ಗಂ ವಸ್ತ್ರಪೂತಂ ಜಲಂ ಪಿಬೇತ್ ಸತ್ಯಪೂತಾಂ ವದೇದ್ವಾಣಿ ಮಿತಿ ಧರ್ಮಾನುಶಾಸನಂ. ತಾನು ನಡೆಯುವಾಗ ಚಕ್ಷುಃಪೂತಂ ಸರಿಯಾಗಿ ಕಣ್ಣಿಟ್ಟು ನೋಡಿ ಹೆಜ್ಜೆ ಇಡ್ತಾ ಹೋಗಬೇಕು, ಎಲ್ಲಂದ್ರಲ್ಲಿ ಹೇಗೋ ಎಲ್ಲೋ ಆಕಾಶ ನೋಡ್ತಾ ನಡೆಯೋದಲ್ಲ. ವಸ್ತ್ರಪೂತಂ ಜಲಂ ಪಿಬೇತ್, ನೀರನ್ನು ಕುಡಿಯುವಾಗ ವಸ್ತ್ರದಿಂದ ಶೋಧಿಸಿ ಶುದ್ಧವಾದ ನೀರನ್ನೇ ತಾನು ಕುಡಿಬೇಕು. ಸತ್ಯಪೂತಾಂ ವದೇದ್ವಾಣಿಂ, ಸತ್ಯವಾದಂತಹ ಸಜ್ಜನರಿಗೆ ಒಳ್ಳೆಯದಾಗುವಂತಹ ಮಾತನ್ನು ಮಾತ್ರ ಹೇಳ್ತಾ ಇರಬೇಕು. ಇದು ಧರ್ಮಾನುಶಾಸನ, ಸಾಧಕನಾದವನಿಗೆ ಇದು ಅತ್ಯಂತ ಮುಖ್ಯವಾಗಿರೋದು ಅಂತ ಹೇಳಿ ಏತೇ ವೈ ಮಯಾ ಪ್ರೋಕ್ತ ಇತ್ಯೇತೇ ವೈ ಮಯಾ ಪ್ರೋಕ್ತ ಯೋಗಿನಾಂ ಸಿದ್ಧಿವರ್ಧನಾಃ. ಸಿದ್ಧಿ ಹೆಚ್ಚಾಗಬೇಕು ಅಂತಾದರೆ ಇದೆಲ್ಲವನ್ನೂ ಕೂಡ ಪಾಲಿಸಬೇಕು. ಇದರ ಜೊತೆಗೆ ಒಂದು ನಿಯಮಗಳನ್ನು, ಯಮ ನಿಯಮಗಳನ್ನು ಕೂಡ ಪಾಲಿಸಬೇಕು. ಅಸ್ತೇಯಂ ಬ್ರಹ್ಮಚರ್ಯಂಚ ಅಲೋಭಸ್ತ್ಯಾಗ ಏವಚ ವ್ರತಾನಿ ಚೈವ ಭಿಕ್ಷೂಣಾಂ ಅಹಿಂಸಾ ಪರಮಾರ್ಥಿತ. ಕಳ್ಳತನ ಮಾಡಬಾರ್ದು, ಬ್ರಹ್ಮಚರ್ಯದಲ್ಲಿ ಇರಬೇಕು, ಇನ್ನೊಬ್ಬರ ಸಂಪತ್ತನ್ನು ನೋಡಿ ಅತಿಯಾಗಿ ಆಸೆಯನ್ನು ಪಡಬಾರ್ದು, ಮತ್ತೊಬ್ಬರಿಗೆ ದಯೆಯಿಂದ ತನ್ನಲ್ಲಿರೋದನ್ನು ಕೊಡುವಂತಹ ಬುದ್ಧಿಯನ್ನು ಬೆಳೆಸ್ಕೊಂಡಿರಬೇಕು, ಹಿಂಸೆ ಇರಬಾರ್ದು. ಹೀಗೆ ಗುರು ಶುಶ್ರೂಷೆಯನ್ನು ಮಾಡಬೇಕು ಅಂತ ಹೇಳಿ ಇದೆಲ್ಲವನ್ನೂ ಕೂಡ ಹೇಳ್ತಾರೆ. ಮತ್ತು ನಿತ್ಯಂ ಸ್ವಾಧ್ಯಾಯ, ಪ್ರತಿನಿತ್ಯವೂ ಕೂಡ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕು, ಅಧ್ಯಯನ ಮಾಡಬೇಕು. ಪ್ರತಿನಿತ್ಯವೂ ಒಂದಿಷ್ಟು ಸಮಯವನ್ನಾದರೂ ನಾವು ಅಧ್ಯಯನಕ್ಕೆ ಅಂಥೇಳಿ ಮೀಸಲಿಡಬೇಕು. ಒಂದಲ್ಲ ಒಂದು ರೀತಿ ಪ್ರವಚನದ ಮುಖಾಂತರವೋ ನಾವು ಓದೋ ಮುಖಾಂತರವೋ ಹೇಗೋ ಒಂದು ದಿನದ ಒಂದಿಷ್ಟು ಸಮಯವನ್ನು ವಿಚಾರಗಳನ್ನು ತಿಳಿದುಕೊಳ್ಳಿಕ್ಕೋಸ್ಕರವಾಗಿ ನಾವು ಕಳಿಬೇಕು ಅಂತ ಹೇಳಿ ಹೀಗೆ ಇಷ್ಟೆಲ್ಲ ವಿಚಾರಗಳನ್ನು ನಿರೂಪಣೆ ಮಾಡ್ತಾರೆ. ಇಂತಹ ಯೋಗಿಯು ಒಂದಿಷ್ಟು ಸಾಧನೆ ಆದ ಮೇಲೆ ಅವನು ವಿರಕ್ತನಾದರೆ ಅವನು ಸನ್ಯಾಸಾಶ್ರಮವನ್ನು ಆನಂತರ ಸ್ವೀಕಾರ ಮಾಡಬಹುದು. ಆಶ್ರಮತ್ರಯಮುತ್ಸೃಜ್ಯ ಪ್ರಾಪ್ತಸ್ತು ಪರಮಾಶ್ರಮಂ. ಆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದಾಗಲೂ ಕೂಡ 1 ವರ್ಷಗಳ ಕಾಲ ಗುರುಗಳ ಹತ್ರನೇ ಇರಬೇಕು. ಗುರುಗಳ ಹತ್ರ ಇದ್ದು ಗುರುಗಳಿಂದ ಶಿಕ್ಷಣವನ್ನು ತಾನು ಪಡೆದುಕೊಂಡು ಆಮೇಲೆ 1 ವರ್ಷ ಆದಮೇಲೆ ಅನುಜ್ಞಾಪ್ಯ ಗುರುಂಚೈವ ವಿಚರೇತ್ ಪೃಥಿವೀಮಿಮಾಂ, ಗುರುಗಳ ಅಪ್ಪಣೆಯನ್ನು ಪಡೆದುಕೊಂಡು ಭೂಮಿಯಲ್ಲಿ ನಿರಂತರವಾಗಿ ಸಂಚಾರವನ್ನು ಮಾಡ್ತಾ ಇರಬೇಕು. ತ್ಯಕ್ತಸಂಗ ಜಿತಕ್ರೋಧ ಲಘ್ವಾಹಾರ ಜಿತೇಂದ್ರಿಯ, ಯಾರಲ್ಲೂ ಅಭಿಮಾನವನ್ನು ಬೆಳೆಸ್ಕೊಳ್ಬಾರ್ದು, ಸಿಟ್ಟನ್ನು ಮಾಡಬಾರ್ದು, ಅಲ್ಪವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು, ಜಿತೇಂದ್ರಿಯನಾಗಿರಬೇಕು. ಪಿಧಾಯ ಬುದ್ಧಿಯ ದ್ವಾರಾಣಿ, ಪ್ರತ್ಯಾಹಾರದ ಸಿದ್ಧಿಯನ್ನು ಸಂಪಾದನೆ ಮಾಡಿರಬೇಕು. ಕೆಟ್ಟ ವಿಷಯಗಳ ಕಡೆ ಇಂದ್ರಿಯಗಳು ಹೋಗದೇ ಇರುವಂತೆ ಅವನು ನೋಡ್ಕೊಳ್ಬೇಕು. ಆದಷ್ಟು ನದಿ ತಟಾಕ ಇಂತಹ ಸ್ಥಳದಲ್ಲೇ ಅವನು ಇರಬೇಕು. ಗುಹೆಗಳಲ್ಲಿ ಬೇಕಾದರೆ ಇರಬಹುದು, ಕಾಡಿನಲ್ಲಿ ಬೇಕಾದರೆ ಇರಬಹುದು. ಹೀಗೆ ತಾನು ಸನ್ಯಾಸಿಯಾಗಿ ಸಾಧನೆಯನ್ನು ಅವನು ಮಾಡಿಕೊಳ್ಬಹುದು. ಇದು ನಮಗೆ ಇದೆಲ್ಲ ಆಶ್ಚರ್ಯ ಆಗುತ್ತೆ. ನಮಗೆ ಪ್ರಾರಂಭಿಕ ಹಂತದಲ್ಲಿ ನಾವಿರುವಂಥವರೆಲ್ಲ
ಯೋಗದಲ್ಲಿ ಸಾಧನೆ ಮಾಡ್ತಾ ಮಾಡ್ತಾ ಮುಂದಿನ ಹಂತದಲ್ಲಿ ಅವನು ಈ ರೀತಿಯಾಗಿ ಸನ್ಯಾಸಿಯೂ ಕೂಡ ಆಗಬಹುದು ಅಂತ ಹೇಳಿ ಇಲ್ಲಿ ಉಪದೇಶವನ್ನು ಮಾಡ್ತಾರೆ. ಆನಂತರ ತಪ್ಪುಗಳನ್ನು ಮಾಡಿದ್ರೆ ಅಂತಹ ಸಮಯದಲ್ಲಿ ಪ್ರಾಯಶ್ಚಿತ್ತಗಳನ್ನೆಲ್ಲ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಅದು ಕೂರ್ಮ ಪುರಾಣದಲ್ಲೂ ಒಂದಿಷ್ಟು ಬರೋದಿದೆ. ಅದರಿಂದಾಗಿ ಅದನ್ನೆಲ್ಲ ಪ್ರಾಯಶ್ಚಿತ್ತಗಳು, ಯಾವ್ಯಾವ ತಪ್ಪುಗಳಿಗೆ ಯಾವ್ಯಾವ ಪ್ರಾಯಶ್ಚಿತ್ತ ಇದೆ, ಆ ಪ್ರಾಯಶ್ಚಿತ್ತವನ್ನು ಇವತ್ತು ಇಂದಿನ ಕಾಲಕ್ಕೆ ನಮಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಎಷ್ಟೊಂದು ಅಂತಾದರೆ ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ಇಂತಹ ವಿಚಾರಗಳೆಲ್ಲವನ್ನು ಕೂಡ ನಾಳೆ ನೋಡಬಹುದು. ಇದರ ಜೊತೆಗೆ ಇನ್ನೊಂದನ್ನು ಅರಿಷ್ಟ ಸೂಚನೆಗಳನ್ನು ಹೇಳ್ತಾರೆ. ಅರಿಷ್ಟ ಸೂಚನೆ ಅಂತಂದ್ರೆ ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಅಪಶಕುನ ಅಂತ ಹೇಳ್ತೀವಿ ನಾವು. ಕೆಟ್ಟ ಶಕುನ ಆಯಿತು, ಬೆಕ್ಕಡ್ಡ ಬಂತು, ಏನೋ ಕೆಟ್ಟದಾಗತ್ತೆ, ಕಾಗೆ ಬಂದು ಮನೆ ಮುಂದೆ ಕೂಗ್ತಾ ಇದೆ, ಏನೋ ಕೆಟ್ಟದಾಗತ್ತೆ. ಈ ಥರ ಒಂದು ದೇಶಭೇದೇನ ಬೇರೆ ಬೇರೆ ಥರ ಅನೇಕ ರೀತಿಯಾಗಿರುವಂತಹ ಅರಿಷ್ಟ ಸೂಚನೆಗಳನ್ನೆಲ್ಲವನ್ನು ಕೂಡ ನಾವು ಕೇಳಿರ್ತೀವಿ. ನಾವು ಶಾಸ್ತ್ರದಲ್ಲೇ ನಮ್ಮ ಆಯುಷ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಅರಿಷ್ಟ ಸೂಚನೆಗಳನ್ನು ಹೇಳ್ತಾರೆ. ಕೆಲವು ಸೂಚನೆಗಳನ್ನು ಹೇಳಿ ಇಂತಿಂಥ ಸೂಚನೆಗಳು ಕಾಣಿಸ್ತು ಅಂತಂದರೆ ಮೃತ್ಯು ಇದೆ, ಹತ್ತಿರದಲ್ಲಿದೆ ಅಂತ ಅರ್ಥ ಅಂತ. ಇದನ್ನು ಶಾಸ್ತ್ರ ಹೇಳ್ತಾ ಇದೆಯಲ್ಲ, ಯಾಕೆ ಹೀಗೆ ಹೇಳಿ ಹೆದರಿಸ್ಬೇಕು? ಇದನ್ನಾರು ಹೇಳಿದಾಗ ನಾವು ಅದನ್ನೇ ನಮಗೂ ಹಂಗಾಗತ್ತಾ ಅನ್ನೋ ಪರೀಕ್ಷೆ ಮಾಡೋಕ್ಕೆ ಹೋಗೋಣ, ಇದ್ದಕ್ಕಿದ್ದಂಗೆ ಹಂಗೆ ಆಗ್ಬಿಡೋಣ. ಯಾಕೆ ಈ ಥರ ಶಾಸ್ತ್ರ ಗಾಬರಿ ಪಡಿಸ್ಬೇಕು? ಈಗಂತೂ ಮೆಡಿಕಲ್ ಇದರಲ್ಲಂತೂ ಯಾರೂ ಹಂಗೆ ಹೇಳೋದಿಲ್ಲ, ನಿನಗಿಂಥ ದೊಡ್ಡ ರೋಗ ಬಂದಿದೆ, ನೀನು ಇಷ್ಟೇ ದಿವಸ ಬದುಕ್ತೀಯ, ನೇರವಾಗಿ ಹಾಗೆ ಅವರಿಗೆ ಆಘಾತ ಆಗುವಂತೆ ಹೇಳೋದಿಲ್ಲ, ಹೇಳಬಾರದು ಅಂತ ಈಗಿರುವಂಥ ನಿಯಮ. ಯಾಕೆ ಅಂತಂದರೆ ವೈದ್ಯರ ದೃಷ್ಟಿಯಲ್ಲಿ ಅದು ಸರಿಯೇ. ಯಾಕೆ ಅಂದರೆ ಈಗ ಅವ್ನು ನೆಮ್ಮದಿಯಾಗಿರಬೇಕು, ಸಾಯೋ ತನಕನಾದರೂ ನೆಮ್ಮದಿಯಾಗಿರಬೇಕು, ಆತಂಕಕ್ಕೆ ಒಳಗಾಗಬಾರ್ದು ಅಂತ. ಆದರೆ ಶಾಸ್ತ್ರದ ದೃಷ್ಟಿ ಈ ಒಂದು ಜನ್ಮ ಮಾತ್ರ ಆಗಿರೋದಿಲ್ಲ, ಅನೇಕ ಜನ್ಮಗಳು ಅವನ ಆತ್ಮೋದ್ಧಾರ ಅನ್ನೋದು ಶಾಸ್ತ್ರದ ಗುರಿಯಾಗಿರುತ್ತೆ. ಹಾಗಾಗಿ ಅಂತಹ ಸಂದರ್ಭಗಳೇನಾದರೂ ಇದ್ದಲ್ಲಿ ಅಂತಹ ಅವಕಾಶವನ್ನು ಅವನು ಉಪಯೋಗಿಸಿಕೊಂಡು ಅಲ್ಪ ಕಾಲದಲ್ಲೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧನೆಯನ್ನು ಅವನು ಮಾಡಿಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಶಾಸ್ತ್ರಗಳು ಇಂಥದ್ದನ್ನು ನಿರೂಪಣೆ ಮಾಡುತ್ತೆ. ಇದು ಉಪನಿಷತ್ತುಗಳಲ್ಲೂ ಕೂಡ ಬೃಹದಾರಣ್ಯಕದಲ್ಲೆಲ್ಲ ಇಂತಹ ಅನಿಷ್ಟಗಳು ಬರುತ್ತೆ, ಅವಾಗ ಏನು ಪರಿಹಾರ ಮಾಡಿಕೊಳ್ಬೇಕು ಅನ್ನೋದೆಲ್ಲವನ್ನು ಕೂಡ ಅಲ್ಲಿ ತಿಳಿಸಿದ್ದಾರೆ. ಅದಕ್ಕೆ ಒಂದು 7-8 ಆ ಥರದ್ದನ್ನು ಆಯ್ಕೆ ಮಾಡಿ ಇಲ್ಲಿ ಹೇಳ್ತಾ ಹೋಗ್ತೀನಿ. ಏಕೆಂದರೆ ಹೆಚ್ಚು ಹೆದರಿಸಬಾರ್ದು ಅನ್ನೋ ಕಾರಣಕ್ಕೆ. ಕೆಲವೆಲ್ಲ ನೋಡಿದ್ರೆ ದಿನ ನಾವು ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಅನ್ನೋಕ್ಕೆ ಅಂಥದ್ದನ್ನೆಲ್ಲ ಬಿಟ್ಟು ಕೆಲವನ್ನ ಮಾತ್ರ ಇಲ್ಲಿ ಹೇಳ್ತಾ ಹೋಗ್ತೀನಿ.